ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಮಾಹಿತಿ ಏನಂತೀರಾ? ಅದೇ ಕಣ್ರಿ, ಚಿನ್ನಿವಾರ್ ಫೌಂಡೇಶನ್. ಇದೇನಪ್ಪ ಚಿನ್ನಿವಾರ್ ಫೌಂಡೇಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಅನ್ಕೊಂಡ್ರ? ಇಂದಿಗೂ ಅನೇಕ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಆಹಾರ ಸಿಗ್ತಾ ಇಲ್ಲ, ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ, ತಮ್ಮ ಪ್ರತಿಭೆಯನ್ನ ತೋರ್ಸ್ಕೊಳ್ಳಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಸ್ನೇಹಿತರೆ, ರಸ್ತೆ ಬಸ್ ಸ್ಟ್ಯಾಂಡ್ ಗಳಲ್ಲಿ ಹಸುವಿನಿಂದ ಕೆಲಸ ಮಾಡ್ತಿರೋ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದಾಗ ನಮ್ ಮನಸ್ಸು ಒಡೆದೋಗುತ್ತೆ. ಅಯ್ಯೋ, ಹೆಲ್ಪ್ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ? ಆ ಬದುಕಿನ ಹಸುವಿಗೆ ಬೆಳಕು ಬೇಕು, ಆ ಕತ್ತಲಿಗೆ ಆಶಾಕಿರಣ ಬೇಕು. ಆ ಬೆಳಕನ್ನ ಮೂಡಿಸುತ್ತಿರುವ ಒಂದು ಪ್ರಯತ್ನವೇ ಚಿನ್ನಿವಾರ್ ಫೌಂಡೇಶನ್ ಬೆಳಕು ಪ್ರಾಜೆಕ್ಟ್ ಕಣ್ರಿ. ಈಗಾಗಲೇ ಇವರು 4 ಕಡೆ ಆಹಾರ ಸಿಗದ ಮಕ್ಕಳಿಗೆ ನೇರವಾಗಿ ಆಹಾರವನ್ನ ಒದಗಿಸ್ತಾ ಇದ್ದಾರೆ. ಇನ್ನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಸೆಕ್ಷನ್ 8 ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಅಂಡ್ ಓಪನ್ ಸೋರ್ಸ್ ಆಗಿರುತ್ತೆ. ತಿಂಗಳಿಗೆ, ವಾರಕ್ಕೆ, ವರ್ಷಕ್ಕೆ ನಿಮ್ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರೆ ಸಾಕು, ಅದು ನೇರವಾಗಿ ಮಕ್ಕಳಿಗೆ ತಲುಪ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಬಲ, ಕ್ರೀಡೆ, ಕಲೆ, ಪ್ರತಿಭೆ ಹೊಂದಿರುವಂತಹ ಮಕ್ಕಳನ್ನ ಗುರುತಿಸಿ ಅವರಿಗೆ ಉತ್ತಮವಾದಂತಹ ಅವಕಾಶವನ್ನ ನೀಡುವ ಯೋಜನೆಯಲ್ಲಿ ಇವರು ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಾಗಿರೋದು, ಸಿಟಿಗಳಲ್ಲಾಗಿರೋದು ಅನಾಥಾಶ್ರಮದಿಂದ ಬಂದ್ವಿ, ಬಟ್ಟೆ ಕೊಡ್ರಿ, ದುಡ್ಡು ಕೊಡ್ರಿ ಅಂತ ಹೇಳಿ ಬರ್ತಾರೆ. ಅದು ಕರೆಕ್ಟ್ ಆಗಿ ಹೋಗುತ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಓಪನ್ ಸೋರ್ಸ್ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಪಕ್ಕ ಹೋಗುತ್ತೆ. ಹಾಗೆ ನಮ್ಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಅನ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಅಷ್ಟೇ ಅಲ್ಲದೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಚಿನ್ನಿವಾರ್ ಫೌಂಡೇಶನ್ ಅಂತ ಟೈಪ್ ಮಾಡಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವ್ರ ಪ್ರೋಗ್ರಾಮ್ ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಬಂದಿರುತ್ತೆ. ಹೆಲ್ಪ್ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ ಈ QR ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ, ಆಯ್ತಾ? ಒಳ್ಳೇದನ್ನ ಬಯಸೋಣ, ಒಳ್ಳೇದನ್ನ ಆರಿಸೋಣ, ಕೈಲಾದಷ್ಟು ಸಹಾಯವನ್ನ ಮಾಡೋಣ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ತಿಳಿಸ್ಕೊಂಡು, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.